ಹಲೋ ಚಿಲ್ಡ್ರನ್ಸ್. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯಬಲ್ಸ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯದಲ್ಲಿ ಮತ್ತೊಂದು ಲೆಕ್ಕವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಾಲ್ವ್ ಬೈ ಗ್ರಾಫಿಕಲಿ 2x - y + 4 = 0 ಆ್ಯಂಡ್ 3x + 2y = 15 ಅಂತೇಳಿ. ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ ಸಮೀಕರಣಗಳನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿರಿ. ನಕ್ಷೆಯ ಸಹಾಯದಿಂದ ಪರಿಹಾರವನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಮೊದಲನೇ ಸಮೀಕರಣ 2x - y + 4 = 0 ಅಂತ ಇದೆ. ಇದನ್ನು ನಾವು ವೈಗೆ ಈಕ್ವೇಟ್ ಮಾಡ್ಕೊಳ್ಳೋದಾದರೆ, ವೈಗೆ ಸಮ ಮಾಡ್ಕೊಳ್ಳೋದಾದರೆ -y ಹಾಗೆ ಉಳಿಸ್ಕೊಳ್ಳೋಣ. +2xನ ಬಲಭಾಗಕ್ಕೆ ಆರ್ ಎಚ್ ಎಸ್ಗೆ ತೆಗೆದುಕೊಂಡು ಬಂದೀನಿ. +4 ಆಲ್ಸೋ ಶಿಫ್ಟೆಡ್ ಟು ಆರ್ ಎಚ್ ಎಸ್, ದಟ್ ಈಸ್ -4 - 2x ಆಯಿತು. ಯಾಕೆಂದರೆ ಇವೆರಡೂ ಕೂಡ ಪ್ಲಸ್ ಇರೋದ್ರಿಂದ ಎರಡೂ ಚಿಹ್ನೆಗಳು ಮೈನಸ್ ಆಗಿದೆ. ನಾವು ಈ ಸಮೀಕರಣದಲ್ಲಿ ವೈನ ಕೋಎಫಿಷಿಯೆಂಟ್ ಯಾವಾಗಲೂ ಪ್ಲಸ್ ಇರಬೇಕು. ಹಾಗಾಗಿ -1ನಿಂದ ಈ ಮೂರು ಬೆಲೆಗಳನ್ನು ಮಲ್ಟಿಪಲ್ ಮಾಡಿದ್ರೆ ನಮಗೆ ಮೈನಸ್ ಇದ್ದಂಥದ್ದು +4 + 2x ಆಯಿತು. ಈಗ ಇದಕ್ಕೆ ಸಂಬಂಧಿಸಿದಂತಹ ಒಂದು ಕೋಷ್ಟಕವನ್ನು ರಚನೆ ಮಾಡಿಕೊಳ್ಳೋಣ. ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಟೇಬಲ್ ಫಾರ್ ದೀಸ್ ಈಕ್ವೇಷನ್. ಸೊ ಇಲ್ಲಿ x ಮತ್ತು y ಅಂತ ಹೇಳಿ ಕಾಲಮನ್ನು ಬರ್ಕೊಂಡಿದ್ದೇನೆ. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ x = 0 ಇನ್ ದಿಸ್ ಈಕ್ವೇಷನ್. ಈ ಸಮೀಕರಣದಲ್ಲಿ x ನ ಜಾಗದಲ್ಲಿ 0ಯನ್ನು ಆದೇಶ ಮಾಡಿದ್ದೇವೆ. ಸೊ x ನ ಜಾಗದಲ್ಲಿ 0ಯನ್ನು ಬರ್ಕೊಂಡಿದ್ದೇವೆ. ಆಗ ನಮಗೆ y ಬೆಲೆ ಸಿಗ್ತಾ ಹೋಗುತ್ತೆ. 2 × 0 ನಿಮ್ಗೆ ಗೊತ್ತಿದೆ 0 ಆಗುತ್ತೆ. ಹಾಗಾಗಿ y = +4. ಸೊ 0ಯನ್ನು ಕೊಟ್ಟಾಗ ಎಕ್ಸ್ಗೆ 0 ಆದರೆ ವೈನ ಬೆಲೆ 4 ಅಂತ ಗೊತ್ತಾಯಿತು. ಹಾಗೆಯೇ ವೈಗೆ ನಾವು 0ಯನ್ನು ಕೊಡ್ತಾ ಇದ್ದೇನೆ. ಸೊ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 0 ಇನ್ ದ ಈಕ್ವೇಷನ್ ಇನ್ ದ ಪ್ಲೇಸ್ ಆಫ್ ವೈ. ವೈನ ಜಾಗದಲ್ಲಿ 0ಯನ್ನು ಹಾಕಿದಾಗ ಈ +2x ನಾನು ಈಗ ಏನು ಮಾಡ್ತಾ ಇದ್ದೇನೆ, ಇಲ್ಲಿ 0 ಆಗೋಯ್ತು. ಸೊ +2x ಹಾಗೆ ಉಳಿಸ್ಕೊಂಡೆ ಆದರೆ +4 ನಾವು ಇನ್ನೊಂದು ಬದಿಗೆ ತೆಗೆದುಕೊಂಡ್ರೆ -4 ಆಯಿತು. ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಎಕ್ಸ್ನ ಕೋಎಫಿಷಿಯೆಂಟ್ 2ಅನ್ನು ನಾವು ಒರೆ ಗುಣಾಕಾರ ಮಾಡಿದ್ರೆ -4/2 ಅಂತ ಆಯಿತು. ಸೊ 2ರಿಂದ ನಾವು 4ಅನ್ನು ಭಾಗಿಸಿದ್ರೆ ಸೊ 4 2 2s 4, ದಟ್ ಈಸ್ -2 0 -2. ಈ ಎರಡು ವ್ಯಾಲ್ಯೂಗಳನ್ನು ನಾವು ಬಳಸಿಕೊಂಡು ಒಂದು ಸರಳ ರೇಖೆಯನ್ನು ರಚಿಸ್ಬೋದು. ಹಾಗೆಯೇ x = 1 ಅಂತ ಕೊಡ್ತಾ ಇದ್ದೀನಿ. ಇದೇ ಸಮೀಕರಣದಲ್ಲಿ ನಾನು ಮತ್ತೆ ಎಕ್ಸ್ನ ಬೆಲೆಯನ್ನು 1 ಅಂತೇಳಿ ತೆಗೆದುಕೊಂಡಿದ್ದೇನೆ. ಸೊ x = 1 ಅಂತ ಹೇಳಿದ್ರೆ ಎಕ್ಸ್ನ ಜಾಗದಲ್ಲಿ 1ಅನ್ನು ಆದೇಶ ಮಾಡಬೇಕು. ಅಂದರೆ 2 × 1, 4 + 2 × 1 2 ಆಯಿತು. 4 + 2 we get 6 ಅಂತೇಳಿ. ಸೊ ದಟ್ ಈಸ್ 6. x = 2 ಅಂತ ತೆಗೆದುಕೊಳ್ಳೋಣ. ಇನ್ನೊಂದು ನಿರ್ದೇಶಾಂಕ ವ್ಯಾಲ್ಯೂಗೆ ನಾನು ಎಕ್ಸ್ನ ಬೆಲೆಯನ್ನು 2 ಅಂತೇಳಿ ಆದೇಶ ಮಾಡ್ತಾ ಇದ್ದೀನಿ. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 2 in the equation in the place of x. ಎಕ್ಸ್ನ ಜಾಗದಲ್ಲಿ 2ಅನ್ನು ಆದೇಶ ಮಾಡಬೇಕು. ಎಕ್ಸ್ನ ಮತ್ತೊಮ್ಮೆ ಬರೀಬಾರದು. ಸೊ 2 2s 4, 4 + 4 ನಮಗೇನು ಸಿಕ್ಕಿದೆ 8. ಅಂದರೆ 8 ನಮಗೆ ಸಿಕ್ಕಂತಹ 4ನೇ ಕೋಆರ್ಡಿನೇಟ್ ವ್ಯಾಲ್ಯೂ. ಈ 4 ಕೋಆರ್ಡಿನೇಟ್ ವ್ಯಾಲ್ಯೂಗಳನ್ನು ನಾವು ಗ್ರಾಫಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದರೆ ಇವೆಲ್ಲವೂ ಕೂಡ ಕೊಲಿನಿಯರ್ ಪಾಯಿಂಟ್ಸ್ ಅಥವಾ ಒಂದೇ ಸರಳ ರೇಖೆಯಲ್ಲಿ ಬರುವಂತಹ ಏಕರೇಖಾಗತ ಬಿಂದುಗಳಾಗಿರುತ್ತೆ. ಅದನ್ನು ನಾವು ಗ್ರಾಫ್ ಶೀಟ್ನಲ್ಲಿ ನೋಡ್ತಾ ಹೋಗೋಣ. ಈಗ ಎರಡನೇ ಸಮೀಕರಣವನ್ನು ಸೊ ಯು ಹ್ಯಾವ್ ಟು ಈಕ್ವೇಟ್ ದ ಸೆಕೆಂಡ್ ಈಕ್ವೇಷನ್ y = ಅಂತೇಳಿ ಮಾಡ್ಕೊಳ್ಳೋಣ. ಅಂದರೆ ಇಲ್ಲೀಗ 2y = 15 - 3x ಅಂತ ಇದೆ. ಸೊ y = ಏನಾಯಿತು 15 - 3x / 2. ಅಂದರೆ 2ಅನ್ನು ಕ್ರಾಸ್ ಮಲ್ಟಿಪಲ್ ಮಾಡಿದ್ದೇವೆ. ಸೊ ಈಗ ಎಕ್ಸ್ಗೆ ವ್ಯಾಲ್ಯೂನ ಕೊಡ್ತಾ ಹೋದರೆ ನಮಗೆ y ವ್ಯಾಲ್ಯೂ ಸಿಗುವಂಥದ್ದನ್ನು ಗಮನಿಸ್ತಾ ಹೋಗಿ. ಸೊ ಈ ಸಮೀಕರಣದಲ್ಲಿ ಅಂದರೆ y = 15 - 3x/2 ನಾವು ಈ ಸಮೀಕರಣವನ್ನು ವೈಗೆ ಈಕ್ವೇಟ್ ಮಾಡ್ಕೊಂಡಿದ್ದೇವೆ. ಈ ಸಮೀಕರಣದಲ್ಲಿ ಎಕ್ಸ್ನ ಜಾಗಕ್ಕೆ ನಾನು 0ಯನ್ನು ಕೊಟ್ಟಿದ್ದೇನೆ. 3 × 0 we get 0. 15 - 0 ಆಗುತ್ತೆ. ಹಾಗಾಗಿ 15/2 ಉಳ್ಕೊಳ್ಳೋದ್ರಿಂದ 15ರ ಅರ್ಧ ಭಾಗ 7.5 ಅಥವಾ 2ರಿಂದ ನಾವು ಭಾಗಿಸಿದ್ದೆ ಆದರೆ 7.5 ಅಂತ ಸಿಗ್ತಾ ಇದೆ. ಅದೇ ರೀತಿ ನಾನೀಗ ವೈಗೆ 0ಯನ್ನು ಕೊಡ್ತಾ ಇದ್ದೀನಿ. ಸಮೀಕರಣದಲ್ಲಿ ವೈನ ಬೆಲೆ 0ಯನ್ನು ತೆಗೆದುಕೊಳ್ಳೋಣ. ಸೊ ವೈಗೆ 0 ಕೊಟ್ಟಾಗ ಏನಾಯಿತು, ಸೊ ಇಲ್ಲಿ 0 ತೆಗೆದುಕೊಂಡ್ವು. ಸೊ ಹಾಗಾಗಿ ಉಳ್ಕೊಂಡಿದ್ದು 15 - 3x ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ 2ನ ಕ್ರಾಸ್ ಮಲ್ಟಿಪಲ್ ಮಾಡಿದಾಗ ಅದು ಕೂಡ 0 ಆಗೋದ್ರಿಂದ -3xನ ನಾನು ಎಡಭಾಗಕ್ಕೆ ತೆಗೆದುಕೊಂಡು ಬಂದರೆ +3x ಆಯಿತು = 15. ಸೊ ಎಕ್ಸ್ನ ಕೋಎಫಿಷಿಯೆಂಟ್ ಸಹಗುಣಕ 3ಅನ್ನು ನಾನು ಒರೆ ಗುಣಾಕಾರ ಮಾಡಿ 15/3 ಆಯಿತು. 15ಅನ್ನು 3ರಿಂದ ಭಾಗಿಸಿದರೆ 3 5 15, 3 5s 15. ಸೊ 0 ಕೊಟ್ಟರೆ 5 ಅಂತಿದೆ. ಈ ಎರಡು ನಿರ್ದೇಶಾಂಕಗಳಿಂದ ನಾನು ಸರಳ ರೇಖೆಯನ್ನು ಸುಲಭವಾಗಿ ಗ್ರಾಫ್ನಲ್ಲಿ ರಚಿಸ್ಬೋದು. ಅದನ್ನು ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ.
ಅದೇ ರೀತಿ ನಾನು ಎಕ್ಸ್ ಈಕ್ವಲ್ಸ್ 1 ಅಂತ ಕೊಡ್ತಾ ಇದ್ದೀನಿ. ಸಮೀಕರಣದಲ್ಲಿ ಎಕ್ಸ್ನ ಜಾಗದಲ್ಲಿ 1ಅನ್ನು ಆದೇಶ ಮಾಡಬೇಕೀಗ. ನೋಡಿ 15 - 3x/2 ಇತ್ತು. ಎಕ್ಸ್ನ ಜಾಗದಲ್ಲಿ 1ಅನ್ನು ಹಾಕಿದ್ದೇನೆ. 3 1s are 3. 15 - 3 we get 12 divided by 2. Half of the 12 is 6. 12ಅನ್ನು 2ರಿಂದ ಭಾಗಿಸಿದ್ರೆ ನಿಮಗೆ 6 ಬರುತ್ತೆ. ಹಾಗಾಗಿ 1ಕ್ಕೆ ವೈನ ಬೆಲೆ 6 ಅಂತ ಸಿಕ್ಕಿದೆ. ಎಕ್ಸ್ನ ಬೆಲೆ 1 ಆದರೆ ವೈನ ಬೆಲೆ 6. 3ನೇ ನಿರ್ದೇಶಾಂಕ ಆಯಿತು. ಹಾಗೆ 4ನೇ ನಿರ್ದೇಶಾಂಕಕ್ಕೆ ಎಕ್ಸ್ನ ಬೆಲೆ 2ಅನ್ನು ತೆಗೆದುಕೊಳ್ಳೋಣ. ಈಕ್ವೇಷನಲ್ಲಿ ಸೇಮ್ ಈಕ್ವೇಷನ್ಗೆ ನಾನು ಎಕ್ಸ್ನ ಜಾಗಕ್ಕೆ 2ಅನ್ನು ಆದೇಶ ಮಾಡ್ತಾ ಇದ್ದೀನಿ. 3 2s are 6. 15 - 6 we get 9 ಅಂತ ಹೇಳಿ. ಸೊ ಹಾಗಾಗಿ 9/2 half of the 9 is 4.5. 9ರ ಅರ್ಧ ಭಾಗ 4.5. 3ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದರೆ 3 3 9. 15ರಲ್ಲಿ 9ಅನ್ನು ಕಳೆಯೋಣ, ನಮಗೆ ಸಿಕ್ಕಂಥದ್ದು 6. ಸೊ 6ರ ಅರ್ಧ ಭಾಗ 6/2 we get 3 ಅಂತೇಳಿ. ಈ ಎರಡೂ ಸಮೀಕರಣಗಳನ್ನು ನಾವು ಗಮನಿಸಿದಾಗ ಅಂದರೆ ಮೊದಲನೇ ಸಮೀಕರಣದ ಕೋಷ್ಟಕ ಮತ್ತು ಎರಡನೇ ಸಮೀಕರಣದ ಕೋಷ್ಟಕದಲ್ಲಿ ಕಾಮನ್ ಆದಂತಹ ವ್ಯಾಲ್ಯೂಗಳಿದೆ. 1, 6. ಎಕ್ಸ್ನ ಬೆಲೆ 1 ಇದ್ದರೆ ವೈನ ಬೆಲೆ 6. ಅದೇ ರೀತಿ ಇಲ್ಲೂ ಕೂಡ 1, 6 ಅಂದರೆ ಎಕ್ಸ್ನ ಬೆಲೆ 1ಕ್ಕೆ ವೈನ ಬೆಲೆ 6 ಅಂತ ಸಿಕ್ಕಿದೆ ಎರಡೂ ಸಮೀಕರಣ. ಈ ರೀತಿಯಾಗಿ ಎರಡೂ ಸಮೀಕರಣಗಳಲ್ಲಿರುವಂತಹ ಕಾಮನ್ ಕೋಆರ್ಡಿನೇಟ್ ವ್ಯಾಲ್ಯೂಸ್, ಸಾಮಾನ್ಯ ನಿರ್ದೇಶಾಂಕ ಬಿಂದುಗಳೇ ಈ ಸಮೀಕರಣಗಳ ಪರಿಹಾರ ಆಗಿರುತ್ತೆ. ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ದೀಸ್ ಟು ಲೀನಿಯರ್ ಈಕ್ವೇಷನ್ಸ್. ಅಂದರೆ ಈ ಗ್ರಾಫ್ ಎಳೆದ ನಂತರದಲ್ಲಿ ಈ ಬಿಂದುಗಳಲ್ಲಿ ಆ ಎರಡೂ ಸರಳ ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. These two lines are intersected at the point x equals 1 and y equals 6. ಈ ಕೋಷ್ಟಕವನ್ನು ಬಳಸಿ ಹೇಗೆ ನಾವು ಗ್ರಾಫನ್ನು ಕನ್ಸ್ಟ್ರಕ್ಷನ್ ಮಾಡೋದು ಅನ್ನೋದನ್ನು ನಿಮಗೀಗ ಹೇಳ್ಕೊಡ್ತಾ ಹೋಗ್ತೀನಿ. ಈಗಾಗಲೇ ನಾವು ಈ ಸಮೀಕರಣಗಳಿಗೆ ಸಂಬಂಧಿಸಿದಂತಹ ಕ್ಯಾಲ್ಕುಲೇಷನ್ ಮಾಡೋದನ್ನು ತಿಳ್ಕೊಂಡಿದ್ದೇವೆ. ಮುಂದುವರೆದಂತೆ ಇದಕ್ಕೆ ಹೇಗೆ ನಕ್ಷೆಯನ್ನು ರಚಿಸೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಈ ಗ್ರಾಫ್ನ ಮೇಲ್ಭಾಗದಲ್ಲಿ ಸ್ಕೇಲನ್ನು ಬರ್ಕೊಳ್ಬೇಕು. ಎಕ್ಸ್ ಆಕ್ಸಿಸ್ ಈಕ್ವಲ್ಸ್ 1 ಸೆಂಟಿಮೀಟರ್ 1 ಯೂನಿಟ್, ವೈ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ಸ್ 1 ಯೂನಿಟ್ ಅಂತೇಳಿ, ಅಥವಾ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ 1 ಮೂಲಮಾನ, ವೈ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ಸ್ 1 ಮೂಲಮಾನ ಅಂತ ಬರ್ಕೊಳ್ತೀವಿ. ಇಲ್ಲಿರುವಂಥ ಕೋಆರ್ಡಿನೇಟ್ ವ್ಯಾಲ್ಯೂಗಳಲ್ಲಿ 0 ಮತ್ತು 4 ಅಂತಿದೆ. ವೈಗೆ ವ್ಯಾಲ್ಯೂ 4 ಇದೆ, ಎಕ್ಸ್ಗೆ 0 ಇರೋದ್ರಿಂದ ಇಟ್ ಬಿಲಾಂಗ್ಸ್ ಟು ವೈ ಆಕ್ಸಿಸ್, ವೈ ಅಕ್ಷದ ಮೇಲಿನ ನಿರ್ದೇಶಾಂಕ ಬಿಂದು ಆಗಿದೆ. ಹಾಗಾಗಿ ಎರಡನೇ ಕೋಆರ್ಡಿನೇಟ್ ವ್ಯಾಲ್ಯೂಗೆ ಎಕ್ಸ್ಗೆ ವ್ಯಾಲ್ಯೂ ಇದೆ, ವೈಗೆ 0 ಇರೋದ್ರಿಂದ ಇದು ಎಕ್ಸ್ ಅಕ್ಷದ ಮೇಲಿನ ಬಿಂದು ಆಗಿರುತ್ತೆ. ಅಂದರೆ ಎಕ್ಸ್ ಅಕ್ಷದಲ್ಲಿ -2 ಅಂತ ಹೇಳಿದ್ರೆ ಆರಿಜಿನ್ ಅಥವಾ ಮೂಲ ಬಿಂದುವಿನಿಂದ ಎಡಭಾಗಕ್ಕೆ ಹೋಗಬೇಕು. ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ನಾವು ಕೋಷ್ಟಕದ ಮೊದಲನೇ ನಿರ್ದೇಶಾಂಕವನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ನೋಡ್ತಾ ಹೋಗೋಣ. 0, 4 ಅಂತ ಇದೆ. 0 ಆರಿಜಿನಿಂದ +4 ಮೇಲ್ಭಾಗಕ್ಕೆ ಹೋಗಬೇಕು. ಎರಡನೇ ನಿರ್ದೇಶಾಂಕ ಬಿಂದು ನಾವು ನೆಗೆಟಿವ್ ಇರೋದ್ರಿಂದ -2 ಇರೋದ್ರಿಂದ ನಾವು ಎಕ್ಸ್ ಅಕ್ಷದ ಹಿಂಭಾಗಕ್ಕೆ -2ನ ಗುರುತಿಸ್ಕೊಳ್ಬೇಕು. ಈ ಎರಡು ಬಿಂದುಗಳನ್ನು ನಾವು ಒಳಗೊಂಡಂತೆ ಒಂದು ಸರಳ ರೇಖೆಯನ್ನು ಎ ಮತ್ತು ಬಿ, ಈ ಸರಳ ರೇಖೆಯನ್ನು ರಚಿಸಬಹುದು. ಆದರೆ ಉಳಿದಂತಹ 3 ಬಿಂದುಗಳು ಕೂಡ ಅದೇ ಸರಳ ರೇಖೆಯ ಮೇಲೆ ಏಕರೇಖಾಗತ ಆಗೋದ್ರಿಂದ ಅವುಗಳನ್ನು ಕೂಡ ಗುರುತಿಸ್ಕೊಳ್ಳೋಣ. ಸೊ ಈ ಎ ಬಿನ ಸೇರಿಸಿ ಸರಳ ರೇಖೆ ಎಳಿಬಹುದು. ನಂತರದಲ್ಲಿ 1, 6 ಅನ್ನು ಗುರುತಿಸೋದು ಹೇಗೆ? +1 ಬಲಭಾಗಕ್ಕೆ ಬರಬೇಕು. ಅದೇ ನೇರದಲ್ಲಿ ಮೇಲ್ಭಾಗಕ್ಕೆ 6 ಸೆಂಟಿಮೀಟರ್ನಲ್ಲಿ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಹಾಗೆಯೇ 2, 8 ಅಂತ ಹೇಳಿದ್ರೆ ಬಲಭಾಗಕ್ಕೆ 2 ಸೆಂಟಿಮೀಟರು, ಮೇಲ್ಭಾಗಕ್ಕೆ 8 ಸೆಂಟಿಮೀಟರ್. ಹಾಗೆಯೇ 3, 10 3 ಮತ್ತು 10. ಅಂದರೆ ನಮಗೆ ಇಲ್ಲಿ ಅವಕಾಶ ಇದ್ದರೆ ಈ ಬಿಂದುವನ್ನು ಕೂಡ ಗುರುತಿಸ್ಬೋದು. +3 ಮೇಲ್ಭಾಗಕ್ಕೆ ಅದೇ ಸರಳ ರೇಖೆಯಲ್ಲಿ 10 ಸೆಂಟಿಮೀಟರ್ ಹೋಗಿ ಗುರುತಿಸ್ಕೊಂಡು ನಂತರ ಸ್ಕೇಲ್ನ ಸಹಾಯದಿಂದ ಈ ಎಲ್ಲ ಬಿಂದುಗಳನ್ನು ಒಂದಕ್ಕೊಂದು ಸೇರಿಸಿ ಸರಳ ರೇಖೆಯನ್ನು ರಚಿಸಬೇಕಾಗ್ತದೆ. ಸೊ ಈ ರೀತಿಯಾಗಿ ರಚಿಸಿ ಎರಡೂ ಕಡೆ ಸಾಧ್ಯವಾದಷ್ಟು ವೃದ್ಧಿಸಬಹುದು. ಇಲ್ಲೂ ಕೂಡ ಕೆಳಗೆ ಕೂಡ ಈ ರೀತಿ ವೃದ್ಧಿಸೋಣ. ಇನ್ನು ನಾವು ಎರಡನೇ ಸಮೀಕರಣಕ್ಕೆ ಬಂದಾಗ ಇದು ಮೊದಲನೇ ಸಮೀಕರಣದ ಸರಳ ರೇಖೆ ಆಯಿತು. ಎರಡನೇ ಸಮೀಕರಣಕ್ಕೆ ಸಂಬಂಧಿಸಿದಂತೆ 0, 7.5 ನಿಮಗೆ ಗೊತ್ತಿರೋ ಹಾಗೆ ದಿಸ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ವೈ ಆಕ್ಸಿಸ್. ದಿಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಲೈಸ್ ಆನ್ ವೈ ಆಕ್ಸಿಸ್. ಏಕೆಂದರೆ ವೈಗೆ 7.5 ಇರೋದ್ರಿಂದ ಆರಿಜಿನ್ನಿಂದ ನಾವು 7.5 ಸೆಂಟಿಮೀಟರ್ 7 ಮತ್ತು 8ರ ನಡುವಿನ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಅದಾದ ನಂತರ ಎರಡನೇ ಕೋಆರ್ಡಿನೇಟ್ ವ್ಯಾಲ್ಯೂ 5, 0 ಇದೆ. ಅಂದರೆ ಇದು ಎಕ್ಸ್ ಅಕ್ಷದ ನಿರ್ದೇಶಾಂಕ. ಹಾಗಾಗಿ ಎಕ್ಸ್ ಅಕ್ಷ ಅಂತ ಹೇಳಿದ್ರೆ ನಾವು ಪ್ಲಸ್ ಇರೋದ್ರಿಂದ ಬಲಭಾಗಕ್ಕೆ 5 ಸೆಂಟಿಮೀಟರ್ ಬಂದು ವೈ ಬೆಲೆ 0 ಆಗಿರೋದ್ರಿಂದ ಅದೇ ಬಿಂದುವಿನಲ್ಲಿ ಬಿಂದುವನ್ನು ಗುರುತಿಸ್ಕೊಳ್ಬೇಕು.
ಸೊ ಹೀಗೆ ಈಗ ನಮಗೆ ಇಲ್ಲಿ ಗುರುತಿಸಿದಂತಹ ಸಿ ಮತ್ತು ಡಿ ಬಿಂದುವಿಗೆ ಒಂದು ಸರಳ ರೇಖೆಯನ್ನು ರಚಿಸಿದ್ರೆ ನಮಗೆ ಎರಡೂ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಲ್ಪಡುತ್ತವೆ. ಸೊ ಇಲ್ಲಿ ನಮಗೆ ಛೇದಿಸುವಂತಹ ಬಿಂದುಗಳು ಈಗಾಗಲೇ ಗೊತ್ತಿದೆ ನೋಡಿ, 1,6 ಮತ್ತು 1,6 ಎರಡರಲ್ಲೂ ಕೂಡ ಕಾಮನ್ ಆಗಿರೋದ್ರಿಂದ ಈ ಬಿಂದುಗಳು ಈ ಒಂದು ಸಮಸ್ಯೆಯ ಪರಿಹಾರ ಆಗಿರುತ್ತೆ. ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ದೀಸ್ ಟು ಲೀನಿಯರ್ ಈಕ್ವೇಷನ್. ಸೊ ಅದನ್ನು ಕಂಡುಹಿಡಿಯುತ್ತಾ ಹೋಗೋಣ ಮಕ್ಕಳೇ. ಈಗ ಇಲ್ಲಿ 1,6 ಅನ್ನು ಗುರುತಿಸಿದ್ದೇನೆ, +1 +6 ಅದೇ ಬಿಂದು ಈಗಾಗಲೇ ಗುರುತಿಸಿರುವಂಥದ್ರ ಮೇಲೆ ಬಂದಿದೆ. ನಂತರ 2,4.5 +2 ಮತ್ತು 4.5 4 ಮತ್ತು 5 ನಡುವೆ ಒಂದು ಬಿಂದುವನ್ನು ಗುರುತಿಸಿಕೊಂಡಿದ್ದೇನೆ, ಓ ಅಂತ ರೆಪ್ರೆಸೆಂಟ್ ಮಾಡಿದ್ದೇನೆ. ನಂತರದಲ್ಲಿ 3,3 ಇದನ್ನು ಕೂಡ ಸ್ಕೇಲ್ನ ಸಹಾಯದಿಂದ ಎಲ್ಲ ಬಿಂದುಗಳು ಏಕಾರೇಖಾಗತವಾಗುವಂತೆ ಸರಳ ರೇಖೆಯನ್ನು ರಚಿಸಬೇಕು. ಸೊ ಆಲ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್, therefore we have to draw a straight line by using a scale. ನೋಡಿ, ಸ್ಕೇಲ್ನ ಸಹಾಯದಿಂದ ಸರಳ ರೇಖೆಯನ್ನು ಈ ರೀತಿಯಾಗಿ ರಚನೆ ಮಾಡಿಕೊಳ್ಳಿ. ನಂತರದಲ್ಲಿ ಇನ್ನೊಂದು ಬಿಂದುವಿನಲ್ಲೂ ಕೂಡ ಅದನ್ನು ವೃದ್ಧಿಸೋಣ. ಈ ಎರಡೂ ಸರಳ ರೇಖೆಗಳು ಈ ಬಿಂದುವಿನಲ್ಲಿ ಒಂದೊಂದೊಂದು ಛೇದಿಸಿವೆ. The two lines are intersected at the point 1,6 ಅಂದರೆ x ವ್ಯಾಲ್ಯೂ +1 y ವ್ಯಾಲ್ಯೂ +6. ಈ ಬಿಂದುವಿನಲ್ಲಿ ಈ ಎರಡೂ ಸರಳ ರೇಖೆಗಳು ಛೇದಿಸಿರೋದ್ರಿಂದ ಈ ಬಿಂದುವನ್ನು ನಾವು ಪರಿಹಾರ ಅಂತ ಕರೀತೇವೆ. ಇದೊಂದು ಅನನ್ಯ ಪರಿಹಾರ. P equals 1,6 that is x equals 1 and y equals 6 are the solution of these two linear pair of equations. ಸೊ ಈ ರೀತಿಯಾಗಿ ನಾವು ಈ ಗ್ರಾಫನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ಬೋದು.